ಮನುಷ್ಯ ನಿರಂತರವಾಗಿ ಈ ತಾಯಿಯನ್ನು, ಭೂಮಿ ತಾಯಿಯನ್ನು ಒಂದು ವಸ್ತು ಅನ್ನೋ ರೀತಿಯಲ್ಲಿ ಪರಿಭಾವಿಸಿಕೊಂಡು ಬೇಕಾದ ಹಾಗೆ ಅವಳನ್ನು ಹಿಂಸಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಡೀ ಅವರು ಚಿಗುರುಗಂಗಳ ಚೆಲುವೆ ಅನ್ನುವಂಥ ಒಂದು ಕವಿತೆ ಒಳಗಡೆ ಹೇಳ್ತಾರೆ. ಅದರ ಒಂದು ಮಾತು ಬರುತ್ತೆ, ಒಡವೆಲ್ಲೋ ಮಗನೇ ಉಸಿರಿದ್ದ ಒಡಲಂತಾಳು ಅಂತ ತಾಯಿ ಅಳುತ್ತಾಳೆ. ಇದು ಕಾನೂರು ಹೆಗ್ಗದ್ದೆಯಲ್ಲಿ ಬರುವ ಒಂದು ವರ್ಣನೆ. ಇದು ಎಲ್ಲಿದೆ? ನಮ್ಮ ಕರ್ನಾಟಕದಲ್ಲೇ ಇದ್ದಂಥ ಒಂದು ಜಾಗ. ಇವತ್ತು ಇಡೀ ಈ ಚಿತ್ರಣ ಮಾಯವಾಗಿದೆ. ಹೇಗೆ ಮಾಯವಾಗಿದೆ? ಇವತ್ತು ಇಲ್ಲಿದ್ದಂಥ ಯಾವ ಜಲರಾಶಿಯೂ ಇಲ್ಲ, ಯಾವುದೇ ರೀತಿಯಾದಂಥ ಕಾಡು ಪ್ರಾಣಿಗಳು ಇವತ್ತಲ್ಲಿಲ್ಲ, ಎಲ್ಲ ಓಡಿ ಹೋಗಿದ್ದಾವೆ. ರಾಜಾಣಗಳು ಬಂದು ನಮ್ಮ ಕಿವಿಗೆ 4 ಗಂಟೆ 5 ಗಂಟೆಗೆ ಬಂದು ಆಲಾಪನೆಯನ್ನು ಮಾಡ್ತಾ ಇದ್ದು ಹಿಂದೂಸ್ತಾನಿ ರಾಗವನ್ನು ಹಾಡ್ತಾ ಇತ್ತು. ಇವತ್ತು ಅವುಗಳ ನಾದ ಇಲ್ಲ. ಹಿಂದಿನ ರೀತಿಯಲ್ಲಿ ಸಂಘಟನೆಗಳು ಇಲ್ಲ. ಈ ಥರದ ವ್ಯಕ್ತಿಗಳು ಆಲೋಚನೆ ಮಾಡುವಂಥವರು ರಾತ್ರಿ ಹಗಲುಗಳು ಆಲೋಚನೆ ಮಾಡಿ ಮಂಡಿಸುವಂಥ ವಿಚಾರಗಳನ್ನು ಮಂಡಿಸಿದರೆ ಏಕ ವ್ಯಕ್ತಿಯನ್ನು ಆಚೆಗೆ ಎಳೆದು ಪನಿಷ್ಮೆಂಟ್ ಮಾಡುವಂಥ, ಮಾನಸಿಕವಾಗಿ ಹರಾಸ್ಮೆಂಟ್ ಮಾಡುವಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ ಎನ್ನುವಂಥದ್ದನ್ನು ನಾವು ತಿಳಿಯಬೇಕು. ಪರಿಸರದ ಅಥವಾ ಪ್ಲಾಸ್ಟಿಕ್ ಬಳಕೆ ಬಗ್ಗೆ ಅವರೊಂದು ಮಾತನ್ನು ಹೇಳಿದರು. ಒಂದಷ್ಟು ತಿಂಗಳುಗಳು ನಿಂತಿತ್ತು, ಬೆಂಗಳೂರಲ್ಲಿ ಸ್ವಲ್ಪ ನಿಂತಿತ್ತು, ಈಗೆಲ್ಲ ಕಡೆಗೆ ಮತ್ತೆ ಬಂದಿದೆ. ಅವ್ರು ಹೇಳಿದ್ದು ಕೂಡ ನಿಜ. ತರಕಾರಿ ಕೊಂಡ್ಕೊಂಡ್ರೆ, ಹಣ್ಣು ತೊಗೊಂಡ್ರೆ ಅವ್ರು ಹಾಕ್ಕೊಡುವಂಥದ್ದು ನಿಜ. ಆದರೆ ಉತ್ಪಾದನೆ ಎಲ್ಲಾಗ್ತಾ ಇದೆ, ಅದಕ್ಕೆ ಲೈಸೆನ್ಸ್ ಕೊಡ್ತಾ ಇರುವಂಥವ್ರು ಯಾರು? ಅವ್ರ ಹತ್ರ ಲಂಚ ತಗೊಂಡು ಪ್ರಮೋಟ್ ಮಾಡ್ತಾ ಇರುವಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಯಾರು? ಇವುಗಳನ್ನು ಒಬ್ಬರನ್ನು ನಾವು ಹಿಡಿದ್ರೆ ಇವೆಲ್ಲ ನಿಲ್ತಾವೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸತ್ಯ. ಆದರೆ ಅವ್ಯಾವನ್ನು ಕೂಡ ನಾವು ಮಾಡುವಂಥ ಕಡೆಗೆ ಧೈರ್ಯವನ್ನು ತಾಳಕ್ಕಾಗ್ತಾ ಇಲ್ಲ. ಧೈರ್ಯವನ್ನು ತಾಳಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಆ ರೀತಿಯಲ್ಲಿ ಈಗೇನು ಇದನ್ನು ಆಯೋಜನೆ ಮಾಡಿರುವಂಥ ಈ ಸಂಘಟನೆ ಇಂಥ ಪ್ರಶ್ನೆಗಳನ್ನು ಎತ್ತುಕೊಂಡು ಇನ್ನು ಮುಂದೆ ಜೋರಾಗಿ ಇವೆಲ್ಲವನ್ನು ಪ್ರಶ್ನಿಸುವ ಕೂಡ ಆಗದ ರೀತಿಯಾದಂಥ ಕಾನೂನು ಕಟ್ಟಡಗಳು ನಮ್ಮ ಮುಂದೆ ನಿರ್ಮಾಣ ಆಗ್ತಾ ಇದ್ದಾವೆ. ನಿನ್ನೆ ಅಥವಾ ಮೊನ್ನೆ ದ್ವೇಷ ಭಾಷಣಗಳನ್ನು ಮಾಡಿದರೆ ಒಳಗಾಗ್ತೀವಿ ಅನ್ನುವಂಥ ಕಾನೂನನ್ನು ಸರ್ಕಾರ ತಂದಿದೆ. ಸರಿ ಹೊಂದಿಸಿದಂಥ ಈ ವಿಚಾರಗಳೆಲ್ಲವೂ ಕೂಡ ಅವರಿಗೆ ಈ ದ್ವೇಷವಾಸನೆಗಳೇ. ಯಾಕಂದರೆ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಅಂದೇ ಹೋದರೆ ಅದೆಲ್ಲವೂ ಕೂಡ ಹಾಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಹಿಂದಿನ ರೀತಿಯಲ್ಲಿ ಸಂಘಟನೆಗಳು ಇಲ್ಲ. ಈ ಥರದ ವ್ಯಕ್ತಿಗಳು ಆಲೋಚನೆ ಮಾಡುವಂಥವರು ರಾತ್ರಿ ಹಗಲುಗಳು ಆಲೋಚನೆ ಮಾಡಿ ಮಂಡಿಸುವಂಥ ವಿಚಾರಗಳನ್ನು ಮಂಡಿಸಿದರೆ ಏಕ ವ್ಯಕ್ತಿಯನ್ನು ಆಚೆಗೆ ಎಳೆದು ಪನಿಷ್ಮೆಂಟ್ ಮಾಡುವಂಥ, ಮಾನಸಿಕವಾಗಿ ಹರಾಸ್ಮೆಂಟ್ ಮಾಡುವಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ ಎನ್ನುವಂಥದ್ದನ್ನು ನಾವು ತಿಳಿಯಬೇಕು. ಆ ಸರ್ಕಾರ ಈ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಮತ್ತು ದೇಶ ವಿದೇಶಗಳಲ್ಲಿರ್ತಕ್ಕಂಥ ಶಕ್ತಿಗಳು ಇವೆಲ್ಲವೂ ಕೂಡ ನಮ್ಮನ್ನು ವಾಚ್ ಮಾಡ್ತಾ ಇದ್ದಾವೆ. ನಮ್ಮ ಮಾತು ಏನು ಅನ್ನೋದನ್ನು ತಿಳಿತಾ ಇದ್ದಾವೆ. ನಾವು ಮಾತಾಡುವಂಥ ಮಾತೆಲ್ಲವೂ ಕೂಡ AI ಮೂಲಕ ಯಾರಿಗೆ ಬೇಕೋ ಅದಕ್ಕೆ ತಲುಪಿಸುವಂಥ ಸನ್ನಿವೇಶದಲ್ಲಿ ನಾವಿವತ್ತು ಇದ್ದೇವೆ. ಯಾಕೆ ಅಂತಂದರೆ 1990 ಸುಮಾರಿಗೆ ಈ ಭೂಮಂಡಲ ಅನ್ನುವಂಥದ್ದು ಹುಟ್ಟಿದೆ. ಇದು ಸ್ಫೋಟಕ, ಬಿಗ್ ಬ್ಯಾಂಗ್ ಮೂಲಕ ಒಂದು ಬೆಂಕಿಯ ಚೆಂಡು ಸ್ಫೋಟಗೊಂಡು ನಾವೆಲ್ಲರೂ ಸೃಷ್ಟಿಯಾದ್ವಿ, ಭೂಮಂಡಲ ಸೃಷ್ಟಿಯಾಯಿತು, ನಾವೆಲ್ಲರೂ ಸೃಷ್ಟಿಯಾದ್ವಿ. ಇದಕ್ಕೂ ಒಂದು ಸಾವು ಹುಟ್ಟು ಇದೆಯಾ ಅನ್ನುವಂಥದ್ದನ್ನು ವಿಸ್ಮಯ ಅನ್ನುವಂಥ 3 ಪುಸ್ತಕಗಳನ್ನು ತೇಜಸ್ವಿಯವರು ಬರೆದು ಎಕಾಲಜಿಯನ್ನು ಪ್ರತಿಯೊಬ್ಬರು ಮಗು ಅಥವಾ ದೊಡ್ಡವರು, ಹಿರಿಯರು ಎಲ್ಲರೂ ಕೂಡ ಓದುವುದರ ಮೂಲಕವಾಗಿ ನಾವು ಹೇಗೆ ನಮ್ಮ ನಡೆಯನ್ನು ನಡೆಸಬೇಕನ್ನುವಂಥ ಅನೇಕ ವಿಚಾರಗಳನ್ನು ಚಿಕ್ಕ ಚಿಕ್ಕ ಲೇಖನಗಳಲ್ಲಿ ಅವರು ಪ್ರಕಟ ಮಾಡಿದರು. ವಿಸ್ಮಯ 1, 2 ಮತ್ತು 3 ಅನ್ನುವ ಪುಸ್ತಕಗಳಲ್ಲಿ ಇದ್ದಾವೆ. ನೀವು ಮಕ್ಕಳು ಓದಬೇಕು, ಅವರ ದೊಡ್ಡವರು ಓದಬೇಕು. ಮುಖ್ಯವಾಗಿ ಅವ್ರು ಹೇಳಿದ ಹಾಗೆ ನಾವೇ ಪಾಪಿಗಳು, ಅವರಲ್ಲ, ಚಿಕ್ಕವರಲ್ಲ. ನಾವು ಗಿಡ ಕಡಿದು ಮಕ್ಕಳ ಹತ್ರ ಗಿಡ ಹಾಕಿಸ್ತೀವಿ, ಪರಿಸರವನ್ನು ಕಾಪಾಡಿ ಅಂತೀವಿ, ಪರಿಸರವನ್ನು ನಾಶ ಮಾಡುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ನಾವೆಲ್ಲರೂ ಏನಾಗಿದ್ದೇವೆ ಅಂತಂದರೆ, ನಮ್ಮ ಮನಸ್ಸುಗಳು ಅನಿಸ್ತೇಸಿಯ ಕೊಟ್ಟುಕೊಂಡಿರ್ತಕ್ಕಂಥ ಮರಗಟ್ಟಿದ ಮನಸ್ಸುಗಳಾಗೋಗ್ಬಿಟ್ಟಿದೆ. ನನಗಲ್ಲ ಅಂತ, ಯಾರ್ದೋ ಸಾವಾದರೆ ನನಗಲ್ಲ ಅಂತ, ಯಾರಿಗೂ ತಾನೆ ನನ್ನ ಸಂಬಂಧಿಕರಿಗಲ್ಲ ಅನ್ನುವ ರೀತಿಯಲ್ಲಿ ನನಗಾಗದ ನನ್ನದಲ್ಲದ ನೋವನ್ನು ನನ್ನದಲ್ಲ ಅನ್ನೋ ರೀತಿಯಲ್ಲಿ ಆರಾಮಾಗಿ ಬದುಕ್ತಾ ಇರುವಂಥ ಸನ್ನಿವೇಶದಲ್ಲಿ ನಾವಿರ್ತಕ್ಕಂಥದ್ದು. ಬೇಂದ್ರೆ ತುಂಬ ಹಿಂದೆನೇ ಹೇಳಿದರು, ಮನುಷ್ಯ ನಿರಂತರವಾಗಿ ಈ ತಾಯಿಯನ್ನು, ಭೂಮಿ ತಾಯಿಯನ್ನು ಒಂದು ವಸ್ತು ಅನ್ನೋ ರೀತಿಯಲ್ಲಿ ಪರಿಭಾವಿಸಿಕೊಂಡು ಬೇಕಾದ ಹಾಗೆ ಅವಳನ್ನು ಹಿಂಸಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಡೀ ಅವರು ಚಿಗುರುಗಂಗಳ ಚೆಲುವೆ ಅನ್ನುವಂಥ ಒಂದು ಕವಿತೆ ಒಳಗಡೆ ಹೇಳ್ತಾರೆ. ಅದರ ಒಂದು ಮಾತು ಬರುತ್ತೆ, ಒಡವೆಲ್ಲೋ ಮಗನೇ ಉಸಿರಿದ್ದ ಒಡಲಂತಾಳು ಅಂತ ತಾಯಿ
ಅಳ್ತಾಳೆ ಅಂತ. ನಾವೆಲ್ಲರೂ ಕೂಡ ಮಾಡ್ತಾ ಇರುವಂಥ ವಿಚಾರ ಏನು ಅಂತಂದರೆ, ತಾಯಿಯನ್ನು ಹೇಗೆ ಬೇಕಾದರೂ ತಾಯಿಗಂಡರಾಗಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಾವು ಇದೇ ಪದವನ್ನು ಬೇಂದ್ರೆ ಬಳಸ್ತಾರೆ. ಅವುಗಳನ್ನು ಕುರಿತು ಆ ಥರ ವಿಚಾರಗಳನ್ನು ಕುರಿತು ನಾವೊಂದು ಥೀಸಿಸ್ ಬರೆಸಿದೆ. ನಾನು ಸಾಹಿತ್ಯದ ವಿದ್ಯಾರ್ಥಿ, ಇದನ್ನು ಬರೆದವರು. ಅವಳ ಹತ್ರ ನಾನು MSc ಎಕಾಲಜಿ ಮಾಡಿಸಿ ಇದಕ್ಕೆ ಬೇಕಾದಂಥ ಥಿಯರಿಗಳನ್ನು, ಎಕಾಲಜಿ ಬೇಕಾದಂಥ ಥಿಯರಿಗಳನ್ನು, ಎಕೋ ಫೆಮಿನಿಸಮನ್ನು, ಎಕೋ ಟೂರಿಸಮ್ ಅಂತ ವಿಚಾರಗಳನ್ನು, ಯಾಕೆಂದರೆ ಹಿಂದೆ ನಮ್ಮ ಸರ್ಕಾರಗಳು ಆ ಥರ ಯೋಜನೆಗಳನ್ನು ತಗೊಂಡು ಎಕೋ ಟೂರಿಸಮ್ ಅನ್ನೋ ರೀತಿಯಲ್ಲಿ ಬ್ರಿಟಿಷರು ಹೇಗೆ ಆಯಕಟ್ಟು ಜಾಗಗಳಲ್ಲಿ ತಾವು ಬೇಕಾದಂಥ ಭೋಗವನ್ನೆಲ್ಲ ಮಾಡೋದಕ್ಕೆ ಬೇಕಾದಂಥ ರೆಸಾರ್ಟ್ಗಳೆಲ್ಲ ಮಾಡ್ಕೊಂಡಿದ್ರೋ, ಅದೇ ರೀತಿಯಲ್ಲಿ ಕಾಡುಗಳನ್ನು ಹೊಕ್ಕಿ ಅಲ್ಲಿ ರೆಸಾರ್ಟ್ಗಳನ್ನು ಮಾಡಿ ಈ ITBT ಅವರು, ಹಣ ಇರತಕ್ಕಂಥವರೆಲ್ಲರೂ ಕೂಡ ಮೋಜು ಮಸ್ತಿ ಮಾಡೋಕ್ಕೆ ಬೇಕಾದಂಥ ಯೋಜನೆಯನ್ನು ತಂದಿದ್ದರು. ಆವಾಗ ನಾನು ಕೂಡ ವಿರೋಧಿಸಿದ್ದೇವೆ, ಎಲ್ಲವನ್ನು ಕೂಡ ಈ ಥೀಸಿಸಲ್ಲೂ ಕೂಡ ಬರೆದಿದ್ದೇವೆ. ನಾನು ಆಗಲೇ ಒಂದು ಪುಸ್ತಕವನ್ನು ತೋರಿಸಿ, ರಾಮಾಯಣ ದರ್ಶನ ಪುಸ್ತಕವನ್ನು ತೋರಿಸಿ ನರೇಂದ್ರ ಅವರಿಗೆ ಅದರ ಹಿಂದೆ ಇರುವಂಥ ನನ್ನ ಶ್ರಮ ಏನು ಅಂತ ಅಂದ್ಕೊಂಡು ನನ್ನ ನೋವಿನ ಒಳಗಡೆ ಒಂದು ಹೇಳಿದೆ, ಯಾರೋ ಬರೆದಿರುವಂಥ ಮಾತು ನೋಡಿ, ಯಾರೋ ಮಾಡಿದ ಕೆಲಸ ಯಾರೋ ಬರ್ಕೊಂಡಿದ್ದಾರೆ. ಅದಕ್ಕೆ ನರೇಂದ್ರ ಅವರು ಒಂದು ಮಾತು ಅಂದರು, ಇವ್ರು ನೋಡಿ ಇಬ್ರಿಗೂ ಒಂದು ಸರಿ ಒಂದು ಚರ್ಚೆ ಇಟ್ಬಿಡ್ಬೇಕು, ಸಂವಾದ ಮಾಡಿಬಿಡ್ಬೇಕು ಅಂತ. ನಾನೊಂದು ಸಣ್ಣ ಪ್ಯಾಸೇಜನ್ನು ಓದ್ಬೋದಾ? ನಾನು ಒಂದು ಪ್ಯಾಸೇಜನ್ನು ಓದ್ತೀನಿ. ನಾನು ಈ ಥೀಸಿಸನ್ನು ನಾನು ಮಾಡಿಸ್ತಾ ಇದ್ದಿದ್ದು, ವಿದ್ಯಾರ್ಥಿ ಮತ್ತು ನಾನಿಬ್ಬರು ಅಧ್ಯಯನ ಮಾಡ್ತಾ ಇದ್ದಿದ್ದು, ಬರೀತಾ ಇದ್ದದ್ದು ಒಂದೇ ಒಂದು ಜಾಗದ ಹೊರಗಡೆ. ಆ ಜಾಗ ಯಾವುದು ಅನ್ನೋದಕ್ಕೆ ಒಂದು ಸಣ್ಣ ಪ್ಯಾಸೇಜನ್ನು ಓದ್ತೇನೆ. ಆ ಜಾಗ ಹೇಗಿತ್ತು ಅನ್ನೋದಕ್ಕೆ, ಆ ಪರಿಸರ ಹೇಗಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಪ್ಯಾಸೇಜು. ಬಿತ್ತರದ ಜಗತ್ತಿನಲ್ಲಿ ಮಹದ್ ವ್ಯಾಪಾರಗಳು ಜರುಗುತ್ತಿರುತ್ತವೆ. ಘೋರ ಸಂಗ್ರಾಮಗಳಾಗಿ ಕಿರೀಟ ಸಿಂಹಾಸನಗಳು ಉರುಳಿ, ರಾಜ್ಯಗಳು ಎದ್ದು ಬಿದ್ದು ಕೌಲುಗಳಾಗಿ ಹೋಗಿ ರಾಷ್ಟ್ರಗಳ ಜೀವನಗಳಲ್ಲಿ ಮಹಾಪರಿವರ್ತನೆಗಳಾಗುತ್ತಿರುತ್ತವೆ. ಸಜೀವ ಜ್ವಾಲಾಮುಖಿಗಳಿಂದ ನಗರಗಳು ಭಸ್ಮವಾಗುತ್ತವೆ. ಅತಿಪ್ರವಾಹದಿಂದ ಪ್ರಾಂತಗಳು ಕೊಚ್ಚಿ ಹೋಗುತ್ತವೆ. ಲಕ್ಷಾಂತರ ಜನರು ಸಾಯುತ್ತಾರೆ. ಮನುಷ್ಯರ ಯಂತ್ರ ಕೌಶಲ್ಯದಿಂದ ಮರುಭೂಮಿಗಳು ನಂದನವನಗಳಾಗುತ್ತವೆ. ಕಾವ್ಯ ಕಲೆಗಳು ಅಭಿವೃದ್ಧಿ ಹೊಂದುತ್ತಿರುತ್ತವೆ. ಸತ್ತವರ ಸಂಖ್ಯೆಗಿಂತಲೂ ಹೆಚ್ಚು ಸಂಖ್ಯೆ ಜನ ಹುಟ್ಟುತ್ತಿರುತ್ತಾರೆ. ಸಮುದ್ರಗಳು ಕೆರಳಿ, ದ್ವೀಪಗಳು ಮುಳುಗಿ, ದ್ವೀಪಗಳು ಏಳುತ್ತಿರುತ್ತವೆ. ಸೂರ್ಯ ಚಂದ್ರ ಗ್ರಹಗಳು ಅನಂತಾಕಾಶದಲ್ಲಿ ಯಾವ ಉದ್ದೇಶದಿಂದಲೂ ಏನೋ ಸುತ್ತುತ್ತಿರುತ್ತಾರೆ. ಬರಿಗಣ್ಣಿಗೆ ಕಾಣದೆ ಯಂತ್ರದೃಷ್ಟಿಗೆ ಮಾತ್ರ ಗೋಚರವಾಗಿರುವ ತಾರೆ ನೀಹಾರಿಕೆಗಳಲ್ಲಿ ಭಯಂಕರ ಅನಲ ವಿಪ್ಲವಗಳಾಗುತ್ತಿರುತ್ತವೆ. ಆದರೆ ಅವುಗಳು ಯಾವುದರಿಂದಲೂ ವಿಕ್ಷುಬ್ಧನಾಗದೆ ತನ್ನ ಆತ್ಮಶಾಂತಿಯ ಸಾಧನೆಯಲ್ಲಿಯೇ ತನ್ಮಯನಾಗಿರುತ್ತಾನೆ. ಹಿಮಾಲಯದ ಗುಹೆಯಲ್ಲಿ ತಪಸ್ಸು ಮಾಡುವ ವೈರಾಗಿ, ಆ ವೈರಾಗಿಯಂತಿರುವ ಕೆಲವು ಸ್ಥಾನಗಳಿವೆ ಸಹ್ಯಾದ್ರಿ ಬೆಟ್ಟಗಳಲ್ಲಿ. ಹೇಗೆ ಅಂತ ಮುಂದೆ ಬರೀತಾರೆ. ಆ ಸ್ಥಾನಗಳು ಮಹಾಗಿರಿಬಿತ್ತರದ ಮಧ್ಯೆ ಗಂಭೀರ ನೀರಿನ ಕಂದರಗಳಲ್ಲಿ ನಿರಂಕುಶವಾಗಿರುತ್ತವೆ. ಕಾನೂರಿನ ಸಮೀಪದಲ್ಲಿ ಕತ್ತಲೆಗಿರಿ ಅವುಗಳಲ್ಲಿ ಒಂದು. ಅದರ ಹೆಸರೇ ಸ್ಥಿತಿಸೂಚಕವಾಗಿದೆ. ಕತ್ತಲೆಗಿರಿಯ ಮೇಲೆ ಮಟಮಟ ಮಧ್ಯಾಹ್ನದ ಮಾತ್ರ ಬಿಸಿಲು ಬೀಳುತ್ತಿತ್ತು. ಆ ಬಿಸಿಲಿಗೂ ಮರಗಳ ನೆತ್ತಿಯ ಮೇಲೆಲ್ಲದೆ ಒಳಗೆ ಪ್ರವೇಶ ಮಾಡಲು ಅವಕಾಶವಿರಲಿಲ್ಲ. ಅಷ್ಟು ನಿಬಿಡವಾಗಿ, ಅಷ್ಟು ಉನ್ನತವಾಗಿ ಬೆಳೆದಿದ್ದವು ಅಲ್ಲಿಯ ಮರಗಳು. ಆ ಮರಗಳ ಬುಡದಲ್ಲಿ 2 ಗಿರಿವೃಕ್ಷಗಳ ಸಂಧಿಯಲ್ಲಿ ಯಾವಾಗಲೂ ನೀರು ಸ್ರವಿಸುತ್ತಿದ್ದ ಕಿರುಹಳ್ಳ ಹರಿಯುತ್ತಿತ್ತು. ನಿಜವಾಗಿಯೂ ಅದು ಹರಿಯುತ್ತಿದ್ದುದು ಮಳೆಗಾಲದಲ್ಲಿ ಮಾತ್ರ. ಬೇಸಿಗೆಯಲ್ಲಿ ಆ ಜಾಗವೆಲ್ಲ ತೇವವಾಗಿ ನೀರು ಸ್ರವಿಸಿ ಕೆಸರಾಗಿ ಇರುತ್ತಿತ್ತು. ಕೆಲವೆಡೆಗಳಲ್ಲಿ ಉಸುಬು ಕಾಲಿಟ್ಟರೆ ಸೊಂಟದವರೆಗೂ ಮುಳುಗುತ್ತಿತ್ತು. ಆ ಸರುವಿನಲ್ಲಿ ಲಕ್ಷೋಪಲಕ್ಷ ಜಾತಿಯ ಜೊಂಡು ಹುಲ್ಲು, ಮುಂಡುಗ, ಕೇದಗೆ, ಬೆತ್ತ, ವಾಟೆ, ಕೆಸು ಮುಂತಾದ 100 ವಿಧವಾದ ಜಲಪ್ರಿಯ ಸಸ್ಯಗಳೂ ಅಸ್ತವ್ಯಸ್ತವಾಗಿ ಕೊಬ್ಬಿ ಬೆಳೆದು ನಿಂತಿದ್ದಿತು. ಕೆಲವೆಡೆಗಳಲ್ಲಂತೂ ನಾಯಿ ನುಸಿಯಲೂ ಕೂಡ ಸ್ಥಳವಿಲ್ಲದಷ್ಟು ನಿಬಿಡವಾಗಿತ್ತು. ಅಲ್ಲಿಯ ಇಂಬಳೆಗಳಿಗೆ ಚಿರಂಜೀವತ್ವ ಲಭಿಸಿತ್ತು. ಬೆಟ್ಟದ ಬೇಸಿಗೆಯಲ್ಲಿಯೂ ಕೂಡ ಅಂತಹ ಸ್ಥಳಗಳಲ್ಲಿ ಇಂಬಲೆಗಳೆಲ್ಲ ಮೃತಪ್ರಾಯವಾಗಿರುತ್ತಿದ್ದಾಗ ಅಲ್ಲಿ ಕಾಲಿಡಲು ಸಾಧ್ಯವಿರಲಿಲ್ಲ. ವಾಟೆ ಬೆತ್ತಗಳನ್ನು ಕಡಿದು ತರಲು ಹೋಗುತ್ತಿದ್ದವರು ಉಪ್ಪು ಸುಣ್ಣವನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೋಗಿ ಒರೆಸಿ ಅವುಗಳನ್ನು ನಿವಾರಿಸಿಕೊಳ್ಳುತ್ತಿದ್ದರು. ಈಗಲೂ ಕೂಡ ಅವು ನೆತ್ತರು ಹೀರಬಿಡುತ್ತಿರಲಿಲ್ಲ. ತಮ್ಮ ಅಮರತೆಯಲ್ಲಿ ಅವುಗಳಿಗೆ ಅಷ್ಟು ನಂಬಿಕೆ. ಕೇದಿಗೆ ಹೂವಿನ ಕೆಂಪಗಾಗಿಯೋ, ನೀರು ನೆರಳುಗಳ ತಂಪಿಗಾಗಿಯೋ, ಕಪ್ಪೆ ಮೊದಲಾದ ಕ್ಷುದ್ರ ಜೀವಿಗಳನ್ನು ನುಂಗುವ ಹೊಟ್ಟೆಪಾಡಿಗಾಗಿಯೋ ದಾಸರ, ಕಾಳಿಂಗ, ನಾಗರ, ಕೇರೆ ಮೊದಲಾದ ಹಾವುಗಳು ಅಲ್ಲಿರುತ್ತಿದ್ದವು.
ಇನ್ನು ಸೊಳ್ಳೆಗಳಂತೂ ಅದು ನೆಲೆಬೀಡಾಗಿತ್ತು. ಹಕ್ಕಿಗಳು ಆ ಎಡೆಗೆ ದಾರಿ ತಪ್ಪಿಯೂ ಕೂಡ ತಲೆ ಹಾಕುತ್ತಿರಲಿಲ್ಲ. ಬೇಸಿಗೆಯಲ್ಲಿ ಮಾತ್ರ ಆ ಕಾಡಿನ ಜಂತುಗಳು ಹುಲಿಯಿಂದ ಹಿಡಿದು ಕಾಡು ಕೋಳಿಗಳವರೆಗೂ ಅಲ್ಲಿಗೆ ಜಲಪಾನ ಮಾಡಲು ಬರುತ್ತಿದ್ದವು. ಇದು ಕಾನೂರು ಹೆಗ್ಗಡತಿಯಲ್ಲಿ ಬರುವ ಒಂದು ವರ್ಣನೆ. ಇದು ಎಲ್ಲಿದೆ? ನಮ್ಮ ಕರ್ನಾಟಕದಲ್ಲೇ ಇದ್ದಂಥ ಒಂದು ಜಾಗ. ಇವತ್ತು ಇಡೀ ಈ ಚಿತ್ರಣ ಮಾಯವಾಗಿದೆ. ಹೇಗೆ ಮಾಯವಾಗಿದೆ? ಯಾಕೆ ಮಾಯವಾಯಿತು? ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಅಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿಯಾಗಿ ಬೆಳೆದ ಮೇಲೆ, ಅವರ ಹೆಸರಿನಲ್ಲಿ ಸ್ಮಾರಕಗಳು ಉಂಟಾದ ಮೇಲೆ, ಆ ಸ್ಮಾರಕಗಳ ಅಭಿವೃದ್ಧಿಗೋಸ್ಕರ ಸರ್ಕಾರಗಳು ಕೊಟ್ಟಂಥ ಹಣವನ್ನು ವ್ಯಯ ಮಾಡಿದ್ದು ಯಾವುದಕ್ಕೆ? ಕಕ್ಕಸಗಳನ್ನು ಕಟ್ಟುವುದಕ್ಕೆ, ಬಿಲ್ಡಿಂಗ್ಗಳನ್ನು ಕಟ್ಟುವುದಕ್ಕೆ, ಇಲ್ಲಿನ ನಗರಗಳು ಅದನ್ನು ನೋಡಿ ಹೋಗುವುದಕ್ಕೋಸ್ಕರ ವಾಸ್ತು ಮಾಡೋಕ್ಕೆ, ಸದ್ದು ಗದ್ದರಗಳನ್ನು ಎಬ್ಬಿಸುವುದಕ್ಕೆ. ಇವತ್ತು ಇಲ್ಲಿದ್ದಂಥ ಯಾವ ಜಲರಾಶಿಯೂ ಇಲ್ಲ, 10 ಮೀನುಗಳಿಲ್ಲ, ಯಾವುದೇ ರೀತಿಯಾದಂಥ ಕಾಡು ಪ್ರಾಣಿಗಳು ಇವತ್ತು ಅಲ್ಲಿಲ್ಲ, ಎಲ್ಲ ಓಡಿ ಹೋಗಿದ್ದಾವೆ. ಇವುಗಳನ್ನು ಕಂಡು ಪ್ರಶ್ನಿಸಿದರೆ, ಇವುಗಳನ್ನು ಕಂಡು ಅಥವಾ ಇಂಥ ಅಧ್ಯಯನವನ್ನು ಮಾಡ್ತಾ ಇರುವಾಗ, ಅಥವಾ ಕುವೆಂಪು ಅವರ ಕೃತಿಗಳಲ್ಲಿಯೇ ಇದ್ದಂಥ ಜಗತ್ತೆಲ್ಲವೂ ಕೂಡ ಇವತ್ತು ಮಾಯವಾಗಿ ಹೋಗಿರುವ ಸಂದರ್ಭದೊಳಗಡೆಗೆ ನಾವೇನಾಗ್ತೀವಿ ಅಂತಂದರೆ, ನಾವು ಲೋಕ ವಿರೋಧಿಗಳಾಗ್ತೇವೆ. ಇವುಗಳನ್ನು ಪ್ರಶ್ನೆ ಮಾಡುವುದೇ ಕೂಡ ತುಂಬ ತಪ್ಪು ಅನ್ನೋ ರೀತಿಯಲ್ಲಾಗುತ್ತವೆ. ಅಂಥ ವ್ಯಕ್ತಿಗಳೇ 30-40 ವರ್ಷಗಳು ಇದನ್ನೆಲ್ಲ ಕೂಡ ನಾಶ ಮಾಡುವ. ಅಲ್ಲಿಗೊಬ್ಬ ಬಂದಂತಹ ವಾಸ್ತುಶಿಲ್ಪಿಯೊಬ್ಬರು, ಆರಂಭದಲ್ಲಿ ಬಂದಂತಹ ವಾಸ್ತುಶಿಲ್ಪಿ ಆ ಕಿರುಕುಳವನ್ನು ತಾಳಲಾರದೆ ಓಡಿ ಹೋದರು. ಯಾಕೆಂದರೆ ಆ ಪರಿಸರಕ್ಕೆ ಯಾವುದೇ ರೀತಿಯಾದ ಧಕ್ಕೆ ಬರಬಾರದು, ಅಲ್ಲಿ ಕಟ್ಟುವಂಥ ಬಿಲ್ಡಿಂಗ್ಗಳು ಹೇಗಿರಬೇಕು, ಈ ವಾತಾವರಣಕ್ಕೆ ಒಂದು ದೈವಿಕವಾದಂಥ ಸ್ಪರ್ಶ ಇತ್ತಲ್ಲ, ಒಂದು ಆಧ್ಯಾತ್ಮಿಕವಾದಂಥ ಸ್ಪರ್ಶ ಇತ್ತಲ್ಲ, ಈ ಸ್ಪರ್ಶಕ್ಕೆ ಘಾಸಿಯಾಗಬಾರದು ಅನ್ನೋ ರೀತಿಯಲ್ಲಿತ್ತು. ಇವತ್ತು ಹೋಗೋಣ, ಈ ಕತ್ತಲೆಯ ಗಿರಿಗೆ ಹೋಗೋಣ. ಈ ಕತ್ತಲೆಯ ಗಿರಿಯ ಸುತ್ತ ಇವತ್ತಿರುವಂಥದ್ದು ಅಬ್ಬರ. ಅಭಿವೃದ್ಧಿ ಹೆಸರಿನಲ್ಲಿ ನಾವೇ ಹಾಕಿದಂಥ ಗಿಡಗಳನ್ನು ಕಿತ್ತು ಸಾವಿರಾರು ವೆಹಿಕಲ್ಸ್ ನಿಂತ್ಕೊಳ್ಳೋಕೆ ಬೇಕಾದಂಥ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ನಾವು ಎತ್ತ ಕಡೆಗೆ ಹೋಗಬೇಕು. ಯಾರ್ಯಾರು ಹೇಗೆ ಇಲ್ಲ ತಾರಿಲ್ಲದ ಕಡೆಗೆ ತಾರನ್ನು ಹಾಕಿ ಈಗ ಹೇಗೆ ಅನಿಲವನ್ನು ನಾವಿವತ್ತು ಆಕಾಶಕ್ಕೆ ಬಿಡ್ತಾ ಇದ್ದೀವಿ, ಅಥವಾ ಶೆಕೆಯನ್ನು ಬಿಡ್ತಾ ಇದ್ದೀವಿ. ಕಾಜಾಣಗಳು ಬಂದು ನಮ್ಮ ಕಿವಿಗೆ 4 ಗಂಟೆ 5 ಗಂಟೆಗೆ ಬಂದು ಆಲಾಪನೆಯನ್ನು ಮಾಡ್ತಾಯಿದ್ವಿ, ಹಿಂದೂಸ್ತಾನಿ ರಾಗವನ್ನು ಹಾಡ್ತಾ ಇದ್ವು. ಇವತ್ತು ಅವುಗಳ ನಾದ ಇಲ್ಲ. ಕಾಡುಕೋಣಗಳು ಕಾಣಿಸ್ತಾ ಇತ್ತು, ಇಲ್ಲ ಇವತ್ತು. ಇದಕ್ಕೆ ಯಾಕೆ? ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಆಲೋಚನೆ ಮಾಡ್ತಾ ಇರುವ. ಅವ್ರು ಹೇಳುವ ಒಂದು ಮಾತನ್ನು, ನಮ್ಮ ಸಾಹಿತಿಗಳಿಗೆ ಈ ಎಕಾಲಜಿ ಗೊತ್ತಿಲ್ಲ. ಅದಕ್ಕೆ ಕರ್ವಾಲೋ ಬರೆದಾಗ, ಕರ್ವಾಲೋ ಯಾರಿಗೂ ನಮ್ಗೆ ಅರ್ಥವೇ ಆಗಲಿಲ್ಲ. ಜೀವ ವಿಕಾಸದ ತತ್ವ ನಮ್ಮ ಯಾರಿಗೂ ಅರ್ಥವೇ ಆಗಲಿಲ್ಲ. ಅದಕ್ಕೋಸ್ಕರವೇ ಯಶಸ್ವಿ ಬೇರೆ ಬೇರೆ ರೀತಿಯಾದಂಥ ಕೃತಿಗಳನ್ನು ಮತ್ತೆ ಸೃಷ್ಟಿ ಮಾಡಬೇಕಾಗಿತ್ತು. ಮಿಸ್ಸಿಂಗ್ ಲಿಂಕ್ ಬರೀಬೇಕಾಗಿ ಬಂತು, ಅವರು ಅಥವಾ ವಿಸ್ಮಯ ಕೃತಿಗಳನ್ನು ಬರೀಬೇಕಾಗಿ ಬಂತು. ಈ ಕೊರತೆ ಎಲ್ಲಿದೆ ಅಂತಂದರೆ, ಸೃಷ್ಟಿ ಮಾಡ್ತಾ ಇರುವಂಥ ನಮ್ಮ ಅನೇಕ ಲೇಖಕರಿಗೆ ಜೀವನಾನುಭವವೇ ಕಡಿಮೆ ಇರುವುದರಿಂದ ಮತ್ತು ಪ್ರಶ್ನಿಸುವ ಮನೋಭಾವವನ್ನು ನಾವು ಸರ್ಕಾರದ ಆಮಿಷಗಳಿಗೆ ಬಲಿಯಾಗಿರುವುದರಿಂದ ನಾವು ಕಳ್ಕೊಂಡಿರೋದ್ರಿಂದ ನಾವು ಪ್ರಶ್ನಿಸುವ ಶಕ್ತಿ ಹೋಗಿದೆ. ಇಂಥವರನ್ನು ನಾವು ಒಂದು ರೀತಿಯಲ್ಲಿ ಪ್ರಶಂಸಿಸುವ ರೀತಿಯಲ್ಲಿ ನಾವು ಇವತ್ತು, ಅಥವಾ ಅವ್ರ ಮಾತುಗಳನ್ನು ನಾವು ಬೇರೆ ರೀತಿಯಲ್ಲಿ ತಗೋಬೇಕಾಗಿದೆ. ಇದು ನಮ್ಮ ಮುಂದೆ ಇರುವಂಥ ದೊಡ್ಡ ಪ್ರಶ್ನೆ ಇದು. ಅದಕ್ಕೆ ನಮ್ಮ ಮೃತ್ಯುಪತ್ರವನ್ನು ನಾವೇ ಬರ್ಕೊಳ್ಳುವ ಕಡೆಗೆ ಹೋಗ್ತಾ ಇರುವುದನ್ನು ನೋಡ್ಕೊಳ್ತಾ ಯಾವ ರೀತಿಯಲ್ಲಿ ಹೆಜ್ಜೆಯನ್ನು ಇಡಬೇಕು ಅದನ್ನು ಕುವೆಂಪುರು ತೋರಿಸಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದ ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ಅನುಭಾವಿ ಆಗ್ತಾ ಬೆಳೀತಾ ವಿಶ್ವಮಾನವರಾಗಿ ಬೆಳೀತಾ ಕಡೆಗೆ ನಾವು ಹೊರಟರೆ, ಎಲ್ಲರನ್ನು ಅಕ್ಕರೆಯಿಂದ ಪ್ರೀತಿಯಿಂದ ನೋಡೋ ಕಡೆಗೆ ನಾವು ಹೊರಡಬೇಕನ್ನುವಂಥದ್ದು ಒಂದು ಸಂದೇಶ. ಅವರ ಮಾತುಗಳನ್ನು ಒಟ್ಟು ಭಾಷಣದಲ್ಲಿ ಅವಿತ್ತು ಅಂತ ನನಗನ್ಸುತ್ತೆ. ನಮಸ್ಕಾರ. ಜಾಸ್ತಿ ಮಾತಾಡಿದೆ ಕ್ಷಮೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.